ಇವರು ಅಜಯ್ ಅವ್ರು ಬಂದರು ನೋಡಿ ನಮ್ಮ ಇದರಲ್ಲಿ. ಅಣ್ಣಂಗೆ ಏನು ಮಾತಾಡ್ಬೇಕಂತ ಗೊತ್ತಾಯ್ತಲ್ಲ ಗೈಸ್. ನೋಡಿ ಗೈಸ್, ಪೂಜೆ ಮಾಡಕ್ಕೆ ಬಂದಿದ್ದೀವಿ ಎಲ್ಲ. ಸೊ ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಹುಡುಗ ಹೊಸ ಗಾಡಿ ತಗೊತವ್ನೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ, ಕರೆದವನೇ. ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ. ಸೊ ವಾಯ್ಸು ಹಂಗೆ ಹಿಂಗೆ ಇರ್ಬೋದು. ಸೊನ್ನೆ ಅಲ್ಲೊಬ್ಬ ಅವರ ಅಣ್ಣ ಬೇರೆ ಕಾಯ್ತವನೇ. ಅವನ್ನ ಪಿಕಪ್ ಮಾಡ್ಕೊಂಡು ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಹೋಗೋಣ. ಅದೇನೋ ನಿನ್ನ ನಡ್ಕೊಂಬರಕ್ಕೆ ಬಿಟ್ರ? ಅದೇ ನೀನು ನಡ್ಕೊಂಬರಕ್ಕೆ ಬಿಟ್ರು ಹಾಕ್ಲ ಮೇಲೆ. ಗೈಸ್, ಗಾಡಿ ಇಸ್ಕೊಳಕ್ಕೆ ಬಂದವ್ರೆ. ನನಗೇನೋ ಗೊತ್ತು, ಗಿಫ್ಟ್ ರ್ಯಾಪಿಂಗ್ ಅವನೊಂದ, ಅದಕ್ಕೆ ಬಂದು. ಓಕೆ, ಇವಾಗ ಎಲ್ಲಿಗೆ ಹೋಗ್ತೀರಾ ಹೇಳು, ತಗೊಂಡೋಗ್ಬಿಡ. ಅದೇನೋ ಮತ್ತೆ ಬೇರೆ ತರ್ಬೇಕಂತಲ್ಲ. ಗಾಡಿ ರೆಡಿ ಆಗಿದೆ. ಇಲ್ಲೇ ಬಿಡ್ಲೆ, ಇಲ್ಲೇ ಪಕ್ಕದಾಗ ಬಿಡ್ಲೆ, ಅದು ವಾಪಸ್ ಕೊಟ್ಟು ಬಾ. ಇಲ್ಲೇ ಇಲ್ಲ ಇರೋದು, ಪಕ್ಕದಲ್ಲಿ. ಅಲ್ಲಿ ಹಿಂದೆ ಬಾ. ಇವ್ರು ಬರ್ಬೇಕಲ್ಲ, ಅವರಮ್ಮ, ಇವನು ಇವರು. ಬಾ ಬಾ, ನೀ ಬಾ ಜೊತೆ. ಚಪ್ಪಲಿ ಹಾಕಿ ಸರ್, ಚಪ್ಪಲಿ ಹಾಕಿ, ಚಪ್ಪಲಿ ಹಾಕಿ. ಒಂದು ವಿಡಿಯೋ ಮಾಡ್ತಾರಂತ ತಗೋ ನಿಮ್ಮ ಮಗ. ಇಲ್ಲಿ ಬಾ. ಹಂಗೆ ಇತ್ತು. ಮತ್ತೆ ಇಷ್ಟು ವರ್ಷಗಳ ಏನದು, ಇಷ್ಟು ವರ್ಷದ ಶ್ರಮ ಈಡೇರಿದಲ್ಲ ಅಣ್ಣಂಗೆ. ನೋಡಿ ಗಾಯ್ಸ್, ಅಣ್ಣಂಗೆ ಫುಲ್ಲು ಖುಷಿ, ತಳಮಳ ಮನ್ಸಲ್ಲಿ. ಯಾವ ಗಾಡಿ ಅನ್ಬೋಸಿಂಗ್ ಆಗುತ್ತೆ ಅಂತ. ಈಗ ನಮ್ಮ ರೆಡಿಯಾಗಿ ಹಾಂ ಇದು ಹಿಡ್ಕೊಂಡು ಒಳ್ಳೆ ಯಾರನ್ನೊಬ್ರು ಹಿಂಗೆ ಎಳೆಯಲಿ ಇಲ್ಲಿ. ಇಲ್ಲಿ ಬಾ ಗಂಗಣ್ಣ, ನಿಂದೆಲ್ಲ ಗಾಡಿ ಬಾ. ಅವನದಲ್ಲೇ ನಿಜ, ಅಲ್ಲೇ ಇರಕ್ಕ ಹಿಂಗೆ ವಿಡಿಯೋ ಆ್ಯಕ್ಷನ್ ಹೇಳಿದ್ದೇನೆ, ಹೆಚ್ಚಿಬಿಡು ಹಾಗೆ. ಹೇಳಿದೆ ನೀನೇ ಬಾಲೆ, ಇಲ್ಲಿ ಬಾಲೆ, ಈ ಕಡೆ ಬಾ, ಇಲ್ಲಿ ಬಾ. ಹಾಂ ಹೇಳಿ, ಹಿಂದೆ ಹೇಳಿ. ಹಾಂ ನೀವೇ ಕಾಣ್ತಾ ಇಲ್ಲ. ಹಾಂ ಇವಾಗ ಹಂಗೆ ಹಚ್ಬಿಡು, ಹಂಗೆ ಗೀ ಸ್ಟಾರ್ಟ್ ಮಾಡು ನೀವು. ರೈಟ್ ಹ್ಯಾಂಡ್ ಹಾಂ ಅಣ್ಣ ಫುಲ್ ನಿಂಚಿಗ. ನಾನು ತೆಗಿಬೇಡ ನೀನು. ಅಲ್ಲಿ ನೋಡಿ ಗಾಯ್ಸ್, ಈಗ ಎಲ್ಲ ಅಣ್ಣ ಬ್ರೋ ಈ ಕಡೆ ಮಕ್ಕ ಸಿಕ್ತು. ಏನು ಅನ್ನಿಸ್ತಾ ಇದು, ತುಂಬ ವರ್ಷದ ಏನೋ ಕನಸು ಇರುತ್ತೆ. ಗ್ಲೋಬಲ್ ಭೀಮಾ ಅಂತ. ಭೀಮಾ ಅಲ್ಲ, ಹಾಂ, ಇನ್ಸ್ಟಾಗ್ರಾಮಲ್ಲೂ ಇದೆ, ಯೂಟ್ಯೂಬಲ್ಲೂ ಇದೆ. ಗ್ಲೋಬಲ್ ಭೀಮಾ. ಎಲ್ಲರೂ ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡ್ರೆ ಫೋಟೋ ಮುಗಿಸ್ಕೊಳ್ಳಿ ಪ್ರೋಗ್ರಾಮ್. ಏನು ಮಾಡ್ತಾರೆ? ಬೀಗ. ಓ, ದೊಡ್ಡ ಬೀಗ. ಗಾಡಿಗಿನ್ನ ದೊಡ್ಡದಿದೆಯಲ್ಲ ಬೀಗ. ಇವರು ಅಜಯ್ ಅವ್ರು ಬಂದರು ನೋಡಿ ನಮ್ಮ ಇದರಲ್ಲಿ. ಏನು ಅಜಯ್? ಈಗ ಹಾಂ
ಕಂಗ್ರಾಚುಲೇಷನ್ ಅಲ್ವೋ, ಕಂಗ್ರ್ಯಾಚುಲೇಷನ್. ಮಾತಾಡ್ಬೇಕಾದ್ರೆ ಗ್ರಾಮರ್ ಮಿಸ್ಟೇಕ್ ಮಾಡ್ತೀಯಲ್ಲೋ. ಏನು ಮಾತಾಡ್ಬೇಕಂತ ಗೊತ್ತಾಯ್ತಲ್ಲ ಗೈಸ್. ಏನಾ ಏನೋ ಸೈಕೋ ಹತ್ತು ಅಲ್ಲಿವರೆಗೆ ತಳ್ಕೊಂಬ. ಏ ಇಲ್ಲ ಪಾರ್ಕಿಂಗ್. ಹೌದಾ? ಓ ಗಾಡಿ ಸ್ಟಾರ್ಟ್ ಮಾಡೋಣ, ವಿಡಿಯೋ ಮಾಡ್ಬೇಕಲ್ಲ. ಹೊರಗೆ ಹೋಗು ಸಾಕು, ಅಲ್ಲೇ ನಿಂತ್ಕೊಳ. ಹೊರಗೆ ಒಂದು ವಿಡಿಯೋ ಮಾಡ. ಫೈನಲಿ ಆಚೆ ಕಡೆ ತಂದ್ಬಿಟ್ವಿ ಗಾಡಿ. ಈಗ ಹೋಯ್ತವ್ರ ಅಣ್ಣ ಆರ್ಸ್ಕೊಂಡ್. ಈಗ ನಿಜ ಓಡಿಸ್ಕೊಂಡು ಹೋಗಿ ಆರ್ಸ್ಕೊಂಡು ಹೋಗ್ಬೇಡ. ಅದೇನು ಹಿಂಗೆ ಡ್ಯಾನ್ಸ್ ಆಡ್ತಾನಲ್ಲ. ಓಕೆ ಆಯ್ತಾ ಎಲ್ಲ ಓಡೋದ ಈಗ. ಎಲ್ಗೋ ಈಗ ಪೂಜೆಗ. ಸೊ ಗೈಸ್ ಈಗ ಹೋಗಿ ಎಲ್ಲ ಪೂಜೆ ಗೀಜೆ ಮಾಡಿಸಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಹೋಗೋಣ ಹೋಗೋಣ. ನಮಗೊಂದು ಹೆಲ್ಮೆಟ್ ಇಲ್ವಾ? ನಾವು ಬಂದಿರೋದಕ್ಕೆ ಹೆಲ್ಮೆಟ್ ಇಲ್ವಾ ನಮಗೆ? ಹಾಂ ಹಲೋ ಫ್ರೆಂಡ್ಸ್, ಹಲೋ. ಅವ್ನು ಇಸ್ಕೊಂಡಾದ್ಮೇಲೆ ಆಯ್ತು, ಎಲ್ಲರೂ ಮರ್ತು ಬಿಡ್ತಾನ ಅವನು. ಆ ಚೀಟಿ ಅಲ್ಲೇ ಬಿಟ್ಟಿದ್ಯಲ್ಲ, ಚೀಟಿ ಅಲ್ಲೇ ಬಿಟ್ಟಿದ್ದಾನೆ ನೋಡಿ ಗೈಸ್. ಇಂಥವ್ರೆಲ್ಲ ತಗೋಬೇಕಾದ್ರೆ ಅಷ್ಟೇ, ತಗೊಂಡಾದ್ಮೇಲೆ ಅಷ್ಟೇ. ಏನು ಮಾಡ್ತಾವ್ರೆ ಎಲ್ಲರೂ? ಓ ಹೆಲ್ಮೆಟ್ ಅಲ್ವೋ? ಹೆಲ್ಮೆಟ್ ಅಂತೆ. ಮತ್ತೆ ಸರ್ವಿಸ್ ಮಾಡಕ್ ಬೇಕಲ್ಲ. ಏನು ಬಾಕ್ಸಾ? ಅದೇ ಚೆನ್ನಾಗಿದ್ಯೋ, ಜಾತ್ರೆ ಇದ್ದಂಗಿದೆ, ಅದೇ ಹಾಕೋ. ಬೇಡ ಏನು ಮಾಡಿಸ್ಬಿಟ್ಟಲ್ಲ, ಬೇರೆಯವ್ರ ಬಟ್ಟೆ ಕಿತ್ಕೊಂಡು ನೀನು ಹಾಕೊಂಬಿಟ್ಟಲ್ಲ. ಇಲ್ಲ ಬ್ರೋ, ಹೊಸ ಹೆಲ್ಮೆಟ್ ಬೇಕಲ್ಲ. ನಾನು ಪರವಾಗಿಲ್ಲ ಬಿಡಿ, ಕಸ್ಟಮರ್ಗೆ ಯಾಮರ್ಸ್ಬಿಡಿ, ನಮ್ಗೆ ಯಾಮರ್ಸ್ಬಿಡಿ. ಅದು ಏನು ಎರಡು ದಿನ ಅಷ್ಟೇ ಹೊಸ ಗಾಡಿ ತಗೊಂಡ್ರು ಎಲ್ಲ ಇದಂಗೆ. ಆಮೇಲೆ ಮೂರನೇ ದಿನಕ್ಕೆಲ್ಲ ಗುಜರಿ ಮಾಡಿರ್ತಾರೆ. ಗಾಡಿ ಪೂಜೆ ಗೀಜೆ ಎಲ್ಲ ಮಾಡಬೇಕು. ಹಾಂ ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಂ ಹೋಗ್ತಾ ಇದ್ದೀವಿ. ಫೈನಲಿ ಎಲ್ಲ ಮುಗೀತು, ಕಂಪ್ಲೀಟ್ ಆಯಿತು. ಪೂಜೆ ಮಾಡಿಸಿದ್ದೆ ಗಾಡಿಗೆ. ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಯಾಕೆ ಸ್ವೀಟಾ? ಡೈರೆಕ್ಟ್ ಅಲ್ಲಿಗೆ ಹೋಗೋಣಲ್ಲ ನೀವು. ಅಲ್ಲ ನೀವು ಪೂಜೆಗೆ ನಿಂತ್ಕೊಂಬಿಡಿ, ನಾವು ಹೋಗಿ ಸ್ವೀಟ್ ತಂದುಬಿಡ್ತೀವಿ, ಬೇಗ ಮುಗೀತದೆ. ಯಾರಿಗೆ? ಹೌದಾ? ಹಂಗಾರೆ ಇಲ್ಲೇ ಇದೆ ನೋಡಿ ಸ್ವೀಟ್ ಅಂಗಡಿ. ಯಾರನ್ನ ಇಬ್ರು ಹೋಗಿ ತಂದುಬಿಡ್ರಿ ಪಟ್ ಅಂತ. ಅದೇ ಹೊಸ ಗಾಡಿ ತಗೊಂಡೋಗ. ಏಯ್ ಹೋಗೊಂದು 4 ಸ್ವೀಟ್ ತಂದುಬಿಡ್ರ. ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ಸ್ವೀಟ್ ತಂದುಬಿಡ್ರಿ, ಇವ್ರು ಕೊಡೋಣ. ಹಾಂ ಅಲ್ಲಿ ಬರ್ತೀವಾಗ. ಈಗ ಪೂಜೆ ಮಾಡ್ಬೇಕಲ್ಲ, ಹಾಂ ಮತ್ತೆ ಅಲ್ಲಿಗೆ ಬರ್ತೀವಿ. ಅಲ್ಲ ವಯಸ್ಸಲ್ಲ ರೇ, ಅದೆಲ್ಲ 2 ದಿನ ಅಷ್ಟೇ ಒಳಗಿರೋದು ಬಾಕ್ಸಲ್ಲಿ. ಆಮೇಲೆ 3ನೇ ದಿನ ಎಲ್ಲ ಗುಜರಿ ಮಾಡಿರ್ತೀಯ. ಅಣ್ಣ ಈಗ ಹೆಲ್ಮೆಟ್ ಹಾಕ್ತಾವನೆ ಗಾಯ್ಸ್. ಪೊಲೀಸವ್ರು ನೋಡಿದ್ರೆ ಹಿಡಿಬಾರ್ದು. ಅಲ್ಲೇ ಪಟ ಟಿಕ್ಕರ್ ತೆಗಿಯೋ. ಹಾಯ್ ಫ್ರೆಂಡ್ ಮತ್ತೆ ಶುರು ಮಾಡ್ದ ಹಾಯ್ ಫ್ರೆಂಡ್ಸ್ ಅಂತ. 3,600 ನಡಿ ಮುಂದಕ್ಕೆ ನಡಿ. ಏ ಆ ಬಾಕ್ಸ್ ಹಂಗೆ ಹೋಗ್ಬೇಕು. ಏನು ಹೊಸ ಅಲ್ಲ, ಹೊಸ ಹೆಲ್ಮೆಟ್ ಅಂತ ಗೊತ್ತಾಗಬೇಕಲ್ಲ. ಅವ್ನು ಇರಲಿ ಇಲ್ಲದೆ ಇರಲಿ. ಸೊ ಇವ್ರು ನೋಡಿ ನಮಗೆ ಹೆಲ್ಮೆಟ್ ಫ್ರೀಯಾಗಿ ಕೊಟ್ಟವ್ರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ಸ್ ಬ್ರೋ. ವೆಲ್ಕಮ್. ಹಲೋ, ನೆಕ್ಸ್ಟ್ ಟೈಮ್ ನಮ್ಮ ಹುಡುಗರು ಯಾರನ್ನ ಗಾಡಿ ತಗೊಳಕ್ ಬಂದರೆ ಹಾಂ ಓಕೆ ಥ್ಯಾಂಕ್ ಯು ಸೋ ಮಚ್. ಹಾಂ ನೋಡಿ ಗಾಯ್ಸ್, ಇಲ್ಲಿ ಬಂಜಾರ್ಲೆ ಒಟ್ಟು ಇಟ್ಕೊಂಡಿರ ಬಂಜಾರ್ಲೆ ಒಟ್ಟು ಶ್ರೀ ಲಕ್ಷ್ಮೀ ವೆಂಕಟೇಶ್ ಮೋಟರ್ಸ್ ಅಂತ ಹೇಳ್ಬಿಟ್ಟು
ಇಲ್ಲೇ ಇರೋದು ಬಂಜಾರ ಲೇಔಟ್ ಸರ್ಕಲ್ ಹತ್ರ. ಬಂದು ಯಾರನ್ನ ಗಾಡಿಗೆ ಅಡ್ಜಸ್ಟ್ ಮಾಡ್ದಂಗೆ ಕಡಿಮೆ ಮಾಡಿ. ಗ್ಲೋಬಲ್ ಭೀಮಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದೆ ಅಂತ ಹೇಳಿ ಕಡಿಮೆ ಮಾಡ್ತಾರೆ. ಏನ ಓಡ ನಡಿ ನೀಡಿ. ಹಾಂ ಸರಿ ಅಕ್ಕ, ಈಗ ಬರ್ತೀವಿ, ಅಲ್ಲಿಗೆ ಬರ್ತೀವಿ. ಹಾಂ ಸರಿ ಬಾರ ಬೇಗ ಅಬ್ದುಲ್ಲಾ, ಬೇಗ ಬಾ. ನೋಡಿ ಗೈಸ್, ಪೂಜೆ ಮಾಡಕ್ಕೆ ಬಂದಿದ್ದೀವಿ ಎಲ್ಲರೂ ಸೇರಿ ಗಾಡಿಗೆ. ಸ್ಟ್ರೇಟ್ ಮಾಡೋನು ಸೈಕ್ ಮಾಡ್ತಾನೆ ನೋಡಿ. ಅವನ ಹೆಸರು ಸೈಕ್ ಸೂರಿ ಅಂತೇಳಿ. ಆಲ್ರೆಡಿ ಸೈಕ್ ಬ್ಲಾಗ್ ನೋಡಿದ್ರ ನೀವು? ಏನಾ ಪೆಟ್ರೋಲ್ 2 ಲೀಟರ್ ಹೇಳಿದ್ರು 2 ಲೀಟರ್ ಅಲ್ಲ ಮಗ, 2 ಲೀಟರ್ 2 ಲೀಟರ್ ಹೇಳಿದ್ರು ಐಸ್. ನೀನ್ ಮಾಡ್ತಾ ಇದೀಯ ನೈಸ್ ಹೇಳಿದ್ರು ಐಸ್. ಆಮೇಲೆ ನಾವು ಏನಪ್ಪ ಗಾಡಿ ಏನು ಅನಿಸ್ತಾ ಇದೆ? ನಿಮ್ಮ ಒಳಗಿಂದ ಉಕ್ಕುತ್ತಾ ಇದೆಯಾ ಭಕ್ತಿ? ನನಗೆ ಚಿಡಿಂಗ್ ಬಂದ್ರೆ ಗಾಯ್ಸ್. 2 ಲೀಟರ್ ಹೇಳ್ಬಿಟ್ಟು 1/2 ಲೀಟರ್ ಪೆಟ್ರೋಲ್ ಕೊಟ್ಟಾರೆ. 2 ಲೀಟರ್ ಅನ್ನಲ್ಲ ಅವನು. ಪೆಟ್ರೋಲ್ ಇದ್ದಿಲ್ವಾ ಗಾಡಿಯಲ್ಲಿ? ಆಪಂಗ್ ಗಾಡಿ ಭೀಮಾ ಗಾಡಿ ಅಲ್ಲ, ಹೊಸ ಗಾಡಿ ಅಲ್ಲ, ಇಂಜಿನ್ ಸೆಟ್ ಆಗೋದು. ಏನೀಗ ಪಾರ್ಟಿ ಕೊಡ್ತಿಲ್ಲ ಅಂದ್ರೆ ನಾನು ದೇವರಾಣೆಗೂ ಮಾತಾಡ್ತಲ್ಲ. ಇವ್ನ ಯೋಗ್ಯತೆ ಒಂದು ಪಾರ್ಟಿ ಕೊಡಲ್ಲ. ಯೋಗ್ಯತೆಗೆ ಬಂದ್ರು ಅಣ್ಣ. ಈಗ ಎಲ್ಲ ಪೂಜೆದ ಐಟಮ್ ತಗೊಂಬಂದವ್ರೆ. ಕೊಡಿಸ್ತಾನಂತ, ಕೊಡಿಸ್ತಾನ. ನೋಡಿ ಈಗ ಕೊಡಿಸ್ಬೇಕು. ನೀನ್ ಕೊಡಿಸ್ತೀನಿ ಅಲ್ಲ, ಈಗ ಕೊಡಿಸ್ಬೇಕು. ಸೈಕೋ ಪಾರ್ಟಿ ಎಲ್ಲ ಈ ನಾಷ್ಟದಲ್ಲಿ ನಡೆಯಲ್ಲ. ಅದಕ್ಕೆ ನೀ ಮಾಡ್ಬೇಕು. ಹೇಳ್ಬೇಡ. 10 ರೂಪಾಯಿ ಹಾಕಿ 20 ದಿನ ಬರುತ್ತೆ. ಸ್ಪೆಂಡರ್ ಕೊಡಿಸ್ಬೇಕು. ತಗೊಂಡಿದ್ದೀರಲ್ಲ, ಕೊಡಿಸ್ಬೇಕು. ಅಣ್ಣ ತಮ್ಮ ಇವನೇನು ಗಾಡಿ ಇಂಜಿನ್ ಓನರ್ ತರ ಬಗ್ಬಗ್ಗಲ್ಲ ನೋಡ್ತಾನೆ, ಏನೋ ರೆಡಿ ಮಾಡೋರ್ ತರ. ಗ್ಯಾರೇಜ್ ಬಿಟ್ಟು ಬಂದ್ಬಿಡ ಮಾಯಿಗ. ಗೈಸ್, ಪೂಜೆ ಮಾಡಿಸ್ತಾರ ಅಣ್ಣವ್ರು. ಈಗ ಸುಮ್ಮನೆ ಪೂಜೆ ಗೀಜೆ ಎಲ್ಲ ಮಾಡ್ತಾವ್ರೆ ನೋಡಿ. ಅದು ತೆಗಿ, ಬಟನ್ ಸರಿ ಹಾಕಿಲ್ಲ. ಅದು ನಾವು ಹತ್ರ ಹೋಗಿ ನಿಂತ್ಕೋಬೇಕು. ಏನಂದ್ರಲ್ಲ ಪೂಜೆದವ್ರಿಗೆ, ಅವ್ನ ತಮ್ಮನ ಹೆಸರು ಮಾಡ್ಕೊಬಿಟ್ಟನಲ್ಲ. ಶರತ್ ಬಾಯ್ ನಡೆದರಲ್ಲಿ ನಂಬರ್ 1. ಪೂಜಾರಿ ಕಳಿಸ್ಬಿಡವ್ ನಮ್ಮ ಪೂಜಾರಿ ಕಳಿಸ್ಬಿಡವ್ ನಕ್ರೆ. ಏನು ಮಾಡೋದು ಸರ್? ಅದು ಬಂದು ಬರುತ್ತದೆ, ಇದು ಬರುತ್ತೆ. ಅವ್ರು ನೋಡಿದ್ರೆ ಹಂಗೆ ಬರುತ್ತೆ. ನೋಡಿದ್ರೆ ಈಗ ಪೂಜೆ ಮಾಡ್ತಾವ್ರೆ. ಪೂಜೆ ಮಾಡಿದ್ಮೇಲೆ ಪಾರ್ಟಿ ಕೊಡ್ಬೇಕು ಅಬ್ದುಲ್. ನೀನಲ್ಲ, ಎಲ್ಲಾದ್ರೂ ಕರ್ಕೊಂಡೋಗ್ಬಿಡೋಣ. ನೋಡು ಬಂದಮೇಲೆ ನಿಮಗೂ ನೀವು ಬನ್ನಿ. ಎಲ್ಲಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನೀವೇನು ಪಾರ್ಟಿ ಎಲ್ಲೆಲ್ಲೋ ಇದು ಮಾಡ್ತಾ ಇದ್ದೀರಾ ನೀವು? ಟೀ ಕಾಫಿ ನಾಚ್ಕೊಂತಾರೆ. ಅಣ್ಣ ಏನು ಮಾಡಲಿ ಅಂತ ಗೊತ್ತಾಯ್ತಾ? ನಾರಿ ಕೈ ಮುಗಿದು ಬಾಗು. ಅಣ್ಣ ಹೊಂಟ ಇಷ್ಟು ವರ್ಷ ಆದ್ಮೇಲೆ ಹೊರಗಡೆ. ಏನು ಭಕ್ತಿ. ಹಾಂ ಹೇಳಿ ಬ್ರೋ. ಇಲ್ಲ ನಾವು ಸ್ವಲ್ಪ ತಮ್ಮನಿಗೆ ನಮ್ದು ಅದೆಲ್ಲ ಏನೆಲ್ಲ ಹೋಯ್ತಾ ಇರೋದು. ಬಾ ಅವ್ರೇನು ಬೇಜಾರು ಅಲ್ಲ, ದೇವ್ರೇನು ಬೇಜಾರು ಮಾಡ್ಕೊತಾರೆ. ಗೊತ್ತಾಗುತ್ತೆ. ಅಯ್ಯೋ ಹಂಗೆ ದಾಟ್ಬಿಟ್ಟಿಲ್ಲ, ಹಂಗೆ ದಾಟ್ಬಿಟ್ಟು. ಸೊ ಗೈಸ್, ಈಗ ಓಡ್ತಾ ಇದೀವಿ. ಪೂಜೆ ಗೀಜೆ ಎಲ್ಲ ಆಯಿತು. ಈಗ ಓಡ್ತಾ ಇದೀವಿ ಎಲ್ಲರೂ. ನೆಕ್ಸ್ಟ್ ಪಾಂಟಿ ಅಣ್ಣ ಅಂತ ನೋಡಿ ಗೈಸ್, ಈಗ ಪಾರ್ಟಿ ಕೊಡ್ಸಲ್ಲ ಅಂತಾನೆ. ಬೇಡ ಕೊಡ್ಬೇಡ, ನಮ್ಗೆ ಸೋಡಾ ಕೊಡು. ಅಪ್ಪಿ ತಮ್ಮ ಸೋಡಾ ಜೊತೆಗೆ ಒಂದು ಬೇಡ. ಪಾರ್ಟಿ ಕೊಡ್ತೇವೆ ಪಟ್ಟಣ. ತಮ್ಮಡು ಈಶಾ, ಈ ಪಾರ್ಟಿ ಏನು ಹೇಳು? ಅಪ್ಪಿ ಪಾರ್ಟಿ ಬರ್ಬೇಕು. ಈಗ ಪಾರ್ಟಿ ಬರ್ಬೇಕು. ಪಾರ್ಟಿ ರೇಕ್ಸ್ ಕೊಡು.
ಏನ್ ನಿನಗೇನ ಇರೋದು ನಮಗೂ ಇದೆ ದಿಲ್ಲು ಬಟನ್ ಹಾಕು ನೋಡ ಕೆಲಸ ಆದ್ಮೇಲೆ ಹೊಡಿತಾರೆ ವಿಡಿಯೋ ಐತೆ ಹಾಕ್ತಿವ್ರಿ ಸ್ವಾಮಿ ಚಪ್ರಿ ತರ ಮತ್ತೆ ಬಟನ್ ಬಿಚ್ಚಿದ್ರೆ ಇನ್ನೇನಂತಾರೆ ಹೇಳ ಹಿಂಗ್ ಹಾಕೊಂಡಿರೋದು ಹಂಗೆ ಹಾ ಈಗ ಬರ್ತಾನೆ ಇರು ಏಯ್ ಬೇಡ ಅನ್ಬಾರ್ದು ತಿನ್ಬಾರ್ದು ಬೇಡ ಬೇಡ ಹಿಡ್ಕ ಒಂದು ನಿಮಿಷ ಅಲ್ಲಿಂದ ಕೊಡ್ಬೋದು ಕುಂತಾರ ಅಲ್ಲಿ ಕೊಟ್ಟು ಯಾರ ನಿಮ್ಮ ಹೇಗತ್ತೆ ಕೊಡಕ್ಕೆ ಹೇಳಿದಂದ್ರೆ ಅವನು ಗಾಡಿ ಮಾಡಿದ ಗಾಡಿ ಮಾಡಿರೋದಲ್ಲ ಬಂಡಿ ಇರೋದು ಈಗ ಫೋಟೋ ತಕ್ಕೊಳ್ಳೋ ಸಮಯ ನಾವು ಸ್ವೀಟ್ ತಿನ್ನೋ ಸಮಯ ಬೀರಾ ನನಗೆ ಏನು ಮಾಡ್ತೀವಿ ಗೊತ್ತಿಲ್ಲ ನಮಗೆ ಪಾರ್ಟಿ ಬಂದ್ಬಿಡ್ಬೇಕು ಹ್ಞೂ ಅನ್ನೋದು ಮನೆ ಗಾಡಿ ಇಳಿಸ್ತವನೆ ಕರೆಕ್ಟಾಗಿ ಹೊಡೆದಿದೆ ನೋಡು ಇದು ಹಿಂಗೆ ಹೋಗಿ ಹಿಂಗೆ ಒಂದು ರೌಂಡ್ ಹೊಡ್ಕೊಂಬ ಹೋನಾ ಅದು ಕುಂದ್ರಂಗ ಹೋಗ್ತೀಗ ಸೊ ಗೈಸ್ ಫೈನಲಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಆಗಿತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರ ಮನೆಗೆ ಹೋಗ್ತಾ ಇದೀವಿ ಬಾಯ್ ಮುಂದಿನ ವಿಡಿಯೋದಲ್ಲಿ ಟಾಟಾ